ಅಪರೂಪದ ಮತ್ತು ಹೆಚ್ಚು ಅಖಂಡಿತವಾಗಿರುವ ಕಥೆಯಾಗಿದೆ, ಒಂದು ಗಂಭೀರ ಮನಮೋಹಕ ಕಥನ ಶೈಲಿಯಲ್ಲಿ. ಈ ಕಥೆ ಎಲ್ಲ ಜಾನಪದ ಅಥವಾ ಪ್ರಖ್ಯಾತ ಕಥೆಗಳಿಗಿಂತ ವಿಭಿನ್ನವಾಗಿದೆ. ಇದು ರಾಧೆ ಮತ್ತು ಕೃಷ್ಣನ ನಡುವಿನ ಅತಿ ಸೂಕ್ಷ್ಮ ನೋವಿನ ಕ್ಷಣವೊಂದು. ಇಲ್ಲಿ ಪ್ರೀತಿ ಉಕ್ಕಿದರೂ ಪದಗಳ ಮೂಲಕ ಅದು ವ್ಯಕ್ತವಾಗಲಿಲ್ಲ. ಒಂದು ವೇಳೆ ಆ ದಿನ ರಾಧೆ ಮಾತು ಹೇಳಿದ್ದರೆ ಇತಿಹಾಸವೇ ಬದಲಾಗುತ್ತಿತ್ತು. ವೃಂದಾವನದ ಮಳೆಯೊಂದರಲ್ಲಿ ಎಲ್ಲರ ಕಣ್ಣಿಗೂ ಅಡಗಿದಷ್ಟು ದೂರದ ಯಮುನಾ ತೀರದಲ್ಲಿ ಕೃಷ್ಣ ಕುಳಿತಿದ್ದ. ಬನ್ಸಿಯೊಂದಿಗೆ ಮೌನದ ನಾದವೊಂದನ್ನು ಸೃಷ್ಟಿಸುತ್ತಿದ್ದ. ಅವನ ಹೃದಯದಲ್ಲಿ ಮಾತ್ರ ಅಲೆಗಳಂತಿರುವ ಏಕಾಂತವಿತ್ತು. ಆ ವೇಳೆಗೆ ಅಲ್ಲಿಗೆ ಬಂದಳು ರಾಧೆ. ರಾಧೆಯ ಮೈಮೆಲೆಯ ಒದ್ದೆಯಾದ ಕೇಶಗಳು ಮಳೆಯ ನೆನಪಿನಲ್ಲಿ ನಡುಗುತ್ತಿದ್ದರು. ಆದರೆ ಆಕೆ ತಾಳಿದ್ದನ್ನು ಬಾಯಲ್ಲಿ ಹೇಳಲಿಲ್ಲ. ಬಹುಕಾಲದ ಮೌನದ ನಂತರ ಕೃಷ್ಣ ಕೇಳಿದನು, ರಾಧೆ, ನಾನು ಹೋಗಬೇಕು. ಮಥುರೆ ನನ್ನನ್ನು ಕರೆಯುತ್ತಿದೆ. ಇಷ್ಟು ವರ್ಷವಾದರೂ ನೀನು ಏನೂ ಕೇಳಲಿಲ್ಲ, ಏನೂ ಕೇಳುವುದಿಲ್ಲವಾ? ರಾಧೆ ಕೇವಲ ಕೃಷ್ಣನ ಕಣ್ಣೆದುರು ನಿಂತು ಮೌನವಾಗಿದ್ದಳು. ಅವಳ ತೋಳಿಗೆ ಕೈಹಾಕಿದರೆ ತುಂಡಾಗಿ ಬಿದ್ದ ಹೂವಿನ ಕುಡಿತಿಯಂತಿದ್ದಳು. ಆಕೆ ಮಾತಾಡಿಲ್ಲ. ಬಾಯಲ್ಲಿ ಹೋಗಬೇಡ ಎಂಬುದನ್ನು ಹೇಳಬೇಕೆಂಬ ಅಚಲ ತೊಂದರೆಯನ್ನು ಅವಳು ಕಣ್ಣಲ್ಲಿ ಮಾತ್ರ ವ್ಯಕ್ತಪಡಿಸಿದಳು. ಆ ಕ್ಷಣಕ್ಕೆ ಕೃಷ್ಣ ನಗಿದರು. ಒಂದು ಮೌನದ ಅರ್ಥವಿಲ್ಲದ ಪ್ರೀತಿಯ ಬಲವನ್ನು ಅವರು ಅರ್ಥಮಾಡಿಕೊಂಡರು. ನೀನು ನಾನೆಂದೆಂದೂ ಪ್ರೀತಿಸುತ್ತೀಯೆಂದು ಗೊತ್ತಿದೆ ರಾಧೆ. ಆದರೆ ನಿನ್ನ ಮೌನವೇ ನನ್ನನ್ನು ಎಲ್ಲೋ ದೂರಕ್ಕೆ ಕಳಿಸುತ್ತದೆ. ಕೃಷ್ಣ ಹಿಮ್ಮೆಟ್ಟಿದ. ಇಡೀ ವೃಂದಾವನವು ಅಂಧಕಾರದಲ್ಲಿ ಮುಳುಗಿತು. ವರ್ಷಗಳು ಹರಿದುವು. ಕೃಷ್ಣ ಮಥುರೆಯಲ್ಲಿ ರಾಜನಾಗಿದ್ದ. ತನ್ನ ಕಾರ್ಯಧರ್ಮದಲ್ಲೇ ಬಡಿದ. ಆದರೆ ಅಂದು ರಾಧೆಯ ಮೌನವೇ ಅವನ ಹೃದಯದಲ್ಲಿ ಶಿಲೆಯಾಗಿತ್ತು. ಒಂದು ದಿನ ಉದ್ದನೆಯ ಯಾತ್ರೆಯಲ್ಲಿ ಕೃಷ್ಣ ಮತ್ತೆ ವೃಂದಾವನಕ್ಕೆ ಬಂದ್ರು. ಆದರೆ ರಾಧೆಯಿರುವ ಗುಡಿಯಲ್ಲಿ ಕೇವಲ ಹೊಳೆಯುವ ನೆನಪುಗಳ ಬಾಕಿ. ರಾಧೆ ಯೋಗದಿಂದ ದೇಹ ತ್ಯಜಿಸಿದ್ದಳು. ಅವಳ ಕೊನೆಯ ಉಸಿರಿನಲ್ಲಿ ಹೇಳದ ಮಾತು ಮಾತ್ರ ಉಳಿದಿತ್ತು, ಹೋಗಬೇಡ ಕೃಷ್ಣ. ಆ ಮಾತು ಅವನು ಬದುಕಿದ ಇಡೀ ಜೀವನದ ಶಬ್ದ ಬೇರೆಯಾಗಿತ್ತು. ಪ್ರೇಮವು ನಗು, ಹಾಡು, ಬನ್ಸಿ ನೃತ್ಯದಲ್ಲಿ ಮಾತ್ರವಲ್ಲ, ಕೆಲವೊಮ್ಮೆ ಹೇಳದ ಮಾತುಗಳಲ್ಲಿ, ಮೌನದ ಒತ್ತಾಸೆಯಲ್ಲಿ ಮತ್ತು ತಪ್ಪಿದ ಕ್ಷಣದ ಅನುಪಸ್ಥಿತಿಯಲ್ಲಿಯೂ ಕೂಡ ಇರುತ್ತದೆ.